ಎಷ್ಟು ತಗೋತೀರಿ ಹೇಳಿ ಸರ್? 50 ರೂಪಾಯಿ. 50 ರೂಪಾಯಿ ಎಲ್ಲಿದೆ? ಆರ್ಡರ್ ಕಾಪಿ ತೋರಿಸಿ. 50 ರೂಪಾಯಿ ತಗೋಬೇಕಂತ ಎಲ್ಲಿದೆ? 50 ರೂಪಾಯಿ ತಗೋಬೇಕಂತ ಆರ್ಡರ್ ಕಾಪಿ ಎಲ್ಲಿದೆ? ಕೊಡ್ರಿ, ಆರ್ಡರ್ ಕಾಪಿ ಕೊಡ್ತೀನಿ. ಇವಾಗ 40 ರೂಪಾಯಿ ತಗೊಂಡಿರ್ತಾನೆ. 10 ರೂಪಾಯಿ ತರಿ ಮೊದಲು. ಅಲ್ಲ ಕೊಡ್ತೀವಿ ಸರ್. 10 ರೂಪಾಯಿ ಅಲ್ಲ ಮಾತಾಡಬೇಡಮ್ಮ. ಯಾಕೆ ಸರ್ ಮಾತಾಡಬಾರ್ದು? ನಾವು ಆರ್ಡರ್ ಕಾಪಿ ನೋಡ್ತೀವಿ. ಆರ್ಡರ್ ಕಾಪಿ ನೋಡ್ತೀವಿ ಸರ್ ನಾವು. ಸಿಂಧನೂರಿನಲ್ಲಿ ಅಡ್ವೊಕೇಟ್ಗಳು ಪಬ್ಲಿಕ್ ಇಂದ ಬಾಂಡ್ ಸೈನ್ ಅನ್ನುವಂತ ವಿಚಾರವಾಗಿ 50 ರಿಂದ 80 ರೂಪಾಯಿಯಷ್ಟು ಹಣವನ್ನ ಅಕ್ರಮವಾಗಿ ತೆಗೆದುಕೊಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಈ ರೀತಿಯಾಗಿ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಅಥವಾ ಈ ರೀತಿಯಾಗಿ ಹಣವನ್ನ ಪಡೆದುಕೊಳ್ಳೋದಕ್ಕೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಅಧಿಕೃತವಾಗಿ ಆರ್ಡರ್ ಬಂದಿಲ್ಲ. ಆದ್ರೂ ಕೂಡ ಇಲ್ಲಿನ ಅಡ್ವೊಕೇಟ್ಸ್ ಗಳು ಬಾಂಡ್ ಮೇಲೆ ಸೈನ್ ಹಾಕ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರ ಹತ್ರನು ಕೂಡ 50 ರಿಂದ 80 ರೂಪಾಯಿಯಷ್ಟು ಹಣವನ್ನ ತಗೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಬ್ಬ ಮಹಿಳೆ ಬಂದ್ಬಿಟ್ಟು ಮುಂದೆ ಬಂದಿ ಏನಿಗೆ ಹಣವನ್ನ ತಗೊಳ್ಬೇಕು, ಸರ್ಕಾರದಿಂದ ಏನಾದ್ರೂ ಆರ್ಡರ್ ಬಂದಿದ್ಯಾ, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಅವ್ರ ಮುಂದೆ ಇಟ್ಟಾಗ ಅವರ ಉತ್ತರವನ್ನ ನೀವೇ ನೋಡಿದ್ರಿ ಅಲ್ವಾ? ಅವರ ಉತ್ತರ ಎಷ್ಟು ಕೇವಲವಾಗಿದೆ ಅಂತಂದ್ರೆ, ಆರ್ಡರ್ ಕಾಪಿ ಮನೇಲಿದೆ, ಸರ್ಕಾರ ನಮ್ಗೆ ಹೇಳಿದೆ ತಗೊಳ್ಬೇಕು ಅಂತ, ನಿಮಗಿಷ್ಟ ಆದ್ರೆ ಬಂದ್ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಇಲ್ಲಿಂದ ಹೊರಡು ಹೋಗ್ಬೋದು ಅಂತ ಈ ರೀತಿಯಾಗಿ ತುಂಬಾ ಕೇವಲವಾಗಿ ಮಾತಾಡಿದ್ದಾರೆ. ಆದ್ರೆ ಇಲ್ಲಿ ಈ ಮಹಿಳೆ ಸುಮ್ನೆ ಬಿಟ್ಟಿಲ್ಲ. ಯಾಕಂದ್ರೆ ನಿಮಗೆ ಸರ್ಕಾರ ಹೇಳಿದೆ ತಗೊಳ್ಬೇಕು ಅಂತ. ಸಾಮಾನ್ಯ ಜನರು ಎಷ್ಟು ಜನ ಬರ್ತಾರೆ ಅಂತ ಅಂದ್ರೆ ಅಷ್ಟೂ ಜನರಿಂದನೂ ಕೂಡ ನೀವು 50 ರಿಂದ 80 ರೂಪಾಯಿಯಷ್ಟು ಹಣವನ್ನ ತಗೊಳ್ತೀರಾ. ಒಬ್ಬರಿಂದ ಇಷ್ಟು ಹಣವನ್ನ ತಗೊಳ್ರೆ ಇನ್ನು ನಿಮ್ಗೆ ಪ್ರತಿ ದಿನಕ್ಕೆ ಎಷ್ಟು ಜನ ಬರ್ಬೋದು, ಎಷ್ಟು ದುಡ್ಡಾಗುತ್ತೆ ನಿಮ್ಗೆ? ಸರ್ಕಾರ ಈ ರೀತಿಯಾಗಿ ಹೇಳಿಲ್ಲ ಅಂತಂದ್ರು ಪಬ್ಲಿಕ್ ಇಂದ ಅಂದ್ರೆ ಸಾಮಾನ್ಯ ಜನರಿಂದ ನೀವು ಈ ರೀತಿಯಾಗಿ ಅಕ್ರಮವಾಗಿ ಹಣವನ್ನ ಪಡೆದುಕೊಂಡು ಮೋಸ ಮಾಡ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ಈ ರೀತಿಯಾದಂತಹ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ರೆ ಅಲ್ಲಿ ಆ ಒಂದು ಅಡ್ವೊಕೇಟ್ ನಿಮ್ಗಿಷ್ಟ ಇದ್ರೆ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ, ಸರ್ಕಾರ ನಮ್ಗೆ ಹೇಳಿದೆ ನಾವು ಮಾಡ್ತಾ ಇದೀವಿ ಅದನ್ನ, ಈಗೇನು ಮಾಡಿಸ್ಕೊಳ್ತೀರಾ ಇಲ್ವಾ? ಈ ರೀತಿಯಾಗಿ ತುಂಬಾ ದೌರ್ಜನ್ಯವನ್ನ ಮಾಡಿದ್ದಾರೆ. ಈ ಒಂದು ವಿಡಿಯೋ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ವೈರಲ್ ಆಗಿದ್ದು, ಇಲ್ಲಿ ನಮ್ಗೆ ತಿಳಿದು ಬರುವಂತಹ ವಿಷಯ ಏನು ಅಂತ ಅಂದ್ರೆ, ಎಲ್ಲಾ ಮಹಿಳೆಯರು ತಪ್ಪನ ಪರ ನಿಂತ್ರೆ ಅಥವಾ ತಪ್ಪನ್ನ ನೋಡಿ ಕೂಡ ಸುಮ್ನೆ ಇದ್ರೆ ಅದು ಒಂದ್ ರೀತಿ ಅನ್ಯಾಯದ ವಿರುದ್ಧನೇ ಮಾಡಿದ ಹಾಗೆ ಆಗುತ್ತೆ. ಸೊ ಅನ್ಯಾಯದ ಕಡೆ ನಾವು ಸುಮ್ನೆ ನಿಂತ್ಕೊಂಡು ನೋಡ್ಬಾರ್ದು ಅನ್ನುವಂತ ಮಾತನ್ನ ಈಕೆ ಅನ್ಯಾಯ ನಡೀತಿದೆ ಅಂತ ಗೊತ್ತಾದ ತಕ್ಷಣ ತನ್ನ ಧ್ವನಿಯನ್ನ ಎತ್ತಿದ್ದಾಳೆ. ಇದೇ ರೀತಿಯ ಪ್ರತಿಯೊಬ್ರು ಕೂಡ ಮಾಡ್ಬೇಕು ಮತ್ತು ಈ ಒಂದು ವಿಡಿಯೋಯಿಂದ ನಿಮ್ಮ ಎಚ್ಚರವಾಗಿ ಕೂಡ ಇರ್ಬೇಕಾಗುತ್ತೆ. ಸೊ ಹಾಗಿದ್ರೆ ನೀವು ಕೂಡ ಈ ಒಂದು ವಿಚಾರವಾಗಿ ಮುಂದಿನ ಸತಿಯಿಂದ ಎಚ್ಚರವಾಗಿರಿ ಮತ್ತು ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.